ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅನೇಕ ಸಂದರ್ಭದಲ್ಲಿ ನಾವು ಗಮನಿಸುವುದಾದರೆ ನಮ್ಮ ಸೌಂದರ್ಯಕ್ಕಾಗಿ ಬೆಲೆ ಕೊಡ್ತೇವೆ, ನಮ್ಮ ಶಿಕ್ಷಣಕ್ಕಾಗಿ ಬೆಲೆ ಕೊಡ್ತೇವೆ, ನಮ್ಮ ಅಂತಸ್ತಿಗಾಗಿ ಬೆಲೆ ಕೊಡ್ತೇವೆ, ನಮ್ಮ ಐಶ್ವರ್ಯಕ್ಕಾಗಿ ಬೆಲೆ ಕೊಡ್ತೇವೆ. ಇದನ್ನು ಒಟ್ಟಾರೆಯಾಗಿ ನಾವು ಹೇಳುವುದಾದರೆ ನಾವು ನಮ್ಮ ಸ್ವಂತ ಯೋಗ್ಯತೆಯ ಬಗ್ಗೆ ಅತಿಯಾಗಿ ಯೋಚಿಸ್ತೇವೆ. ಎದುರುಗಡೆ ಇರುವವನು ನನ್ನ ವಸ್ತ್ರವನ್ನು ನೋಡಿ, ನನ್ನ ಆಡಂಬರವನ್ನು ನೋಡಿ, ನನ್ನ ಕೈಕಾರ್ಯಗಳನ್ನು ನೋಡಿ ನನ್ನನ್ನು ಅವನು ಹೇಗೆ ಗುರುತಿಸುತ್ತಿದ್ದಾನೆ ಅನ್ನುವುದನ್ನು ಹೆಚ್ಚು ಸಂದರ್ಭಗಳಲ್ಲಿ ನಾವು ನೆನೆಸ್ತೇವೆ, ಅದರ ಹಿಂದೆ ಓಡ್ತೇವೆ. ಆದರೆ ಸತ್ಯವೇದ ಏನು ಹೇಳ್ತದೆ ಅಂತಂದರೆ, ನಿಮ್ಮ ಸ್ವಂತ ಯೋಗ್ಯತೆಯ ಬಗ್ಗೆ ಅತಿಯಾಗಿ ಯೋಚನೆ ಮಾಡಬೇಡಿ. ನೀವು ಯೋಚನೆ ಮಾಡುವುದು ಬೇಡ. ರೋಮಪತ್ರಿಕೆ 12ನೇ ಅಧ್ಯಾಯ 3 ನೀವು ನೋಡಿ, ನಿಮ್ಮೊಳಗೆ ಪ್ರತಿಯೊಬ್ಬನೂ ತನ್ನ ಯೋಗ್ಯತೆ ಮೀರಿ ಭಾವಿಸಿಕೊಳ್ಳದೆ ದೇವರು ಪ್ರತಿಯೊಬ್ಬನಿಗೂ ಅವನವನ ವಿಶ್ವಾಸದ ಪ್ರಮಾಣಕ್ಕನುಸಾರವಾಗಿ ಕೊಟ್ಟಂಥ ತನ್ನನ್ನು ಮಿತವಾಗಿ ತಿಳಿದುಕೊಳ್ಳಬೇಕೆಂದು ನನಗೆ ಕೊಡಲ್ಪಟ್ಟ ಕೃಪೆಗೆ ಅನುಸಾರವಾಗಿ ನಾನು ಹೇಳುತ್ತೇನೆ. ರೋಮಪತ್ರಿಕೆ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನಿಮ್ಮೊಳಗಡೆ ಯೋಗ್ಯತೆಗಳಿಗೆ ಅನುಗುಣವಾಗಿ, ಯೋಗ್ಯತೆಗೆ ನೋಡಿ, ಆ ಯೋಗ್ಯತೆಗೆ ಅನುಗುಣವಾಗಿ ನೀವು ಮೀರಿ ವರ್ತಿಸುವುದು ಬೇಡ. ಯಾಕೆ ವರ್ತಿಸಬೇಕು? ಕರ್ತನ ವಾಕ್ಯ ಬಹಳ ಸ್ಪಷ್ಟವಾಗಿ ಏನು ಹೇಳ್ತದೆ ಅಂತಂದರೆ, ಪ್ರಿಯರೇ, ನೀವು ದೇವರು ಅವನವನ ವಿಶ್ವಾಸದ ಪ್ರಮಾಣಕ್ಕೆ ಅನುಗುಣವಾಗಿ ನಿಮ್ಮನ್ನು ನಡೆಸುವಾಗ ನೀವು ಯಾಕೆ ಭಯಪಡ್ತಾರೆ? ಮಿತವಾಗಿ ದೇವರು ಕೊಟ್ಟಂಥ ಒಂದು ಪ್ರಮಾಣ ಏನಿದೆ ಅದನ್ನು ಮಿತವಾಗಿ ತಿಳಿದುಕೊಳ್ಳಿ ಎಂಬುದಾಗಿ ಕರ್ತನು ಹೇಳುವುದರ ಜೊತೆಗೆ ಆತನ ಕೃಪೆಯಲ್ಲಿ ನೀವು ನೆಲೆಗೊಳ್ಳಿರಿ, ಆತನ ಕೃಪೆಯಲ್ಲಿ ನೀವು ನಡೆಯಿರಿ, ಆತನ ಕೃಪೆಯಲ್ಲಿ ನಿಮ್ಮನ್ನು ನೀವು ಕಾಯ್ದುಕೊಳ್ಳಿ ಎಂಬುದಾಗಿ ನೋಡ್ತದೆ. ಅಂದರೆ ನಿಮ್ಮ ಸ್ವಂತ ಯೋಗ್ಯತೆಯ ಬಗ್ಗೆ ಅತಿಯಾಗಿ ನೀವು ಯೋಚಿಸಬೇಡಿ. ನಿಮ್ಮ ಬಗ್ಗೆ ಯೋಚಿಸುವುದಕ್ಕೆ ಕರ್ತನಿದ್ದಾನೆ. ಅದಕ್ಕೆ ಹೇಳ್ತೇವೆ, ನಿನ್ನ ಎಲ್ಲ ಚಿಂತೆ ಭಾರಗಳನ್ನು ಯೆಹೋವನ ಮುಂದೆ ಹಾಕು, ಆತನ ಮೇಲೆ ಭಾರ ಹಾಕು, ಸಂಪೂರ್ಣವಾಗಿ ಆತನೇ ಸರ್ವಸ್ವ ಎಂಬುದಾಗಿ ನೀನು ನಂಬುವುದಾದರೆ ಅದ್ಭುತಗಳನ್ನು ಕಾಣ್ತೀಯ. ನಿಮ್ಮ ಆತ್ಮಿಕವಾದಂಥ ಒಂದು ಬಲದ ನಿಜವಾದಂಥ ಒಂದು ಅಳತೆಗೋಲು ಯಾವುದು ಅಂತಂದರೆ, ನಮ್ಮ ಸ್ವಂತ ಯೋಗ್ಯತೆಯ ಬಗ್ಗೆ ನಾವು ಯೋಚನೆ ಮಾಡದಿರುವಂಥದ್ದು, ನಮ್ಮ ಸ್ವಂತ ಯೋಗ್ಯತೆಯ ಬಗ್ಗೆ ಮತ್ತೊಬ್ಬನು ಏನಂದು ಕೇಳ್ತಾನೆ ಅನ್ನುವಂಥದ್ದನ್ನು ಚಿಂತಿಸದೇ ಇರುವುದು, ನಮ್ಮ ಸ್ವಂತ ಯೋಗ್ಯತೆಯನ್ನು ಮತ್ತೊಬ್ಬನ ಮುಂದೆ ತೋರ್ಪಡಿಸಿಕೊಳ್ಳುವುದಕ್ಕೆ ನಾವು ಹಪಾಹಪಿಯಿಂದ, ತರಾತುರಿಯಿಂದ ನಮ್ಮ ವಸ್ತ್ರಗಳನ್ನು, ನಮ್ಮ ಬಾಹ್ಯ ಸೌಂದರ್ಯವನ್ನು ತೋರ್ಪಡಿಸುವುದಕ್ಕೆ ನಾವು ಪಡುವಂಥ ಪ್ರಯಾಸ ಉಂಟಲ್ಲ, ಆ ಪ್ರಯಾಸ ಸರಿಯ ಎಂಬುದನ್ನು ನಮ್ಮ ಅಂತರಾತ್ಮಗಳನ್ನು ಕೇಳಿಕೊಳ್ಳೋಣ. ನಮ್ಮ ಅಂತರಾತ್ಮವನ್ನು ಮೌನವಾಗಿ ಕೇಳಿಕೊಂಡರೆ ಸಾಕು. ನಮ್ಮ ಯೋಗ್ಯತೆಯ ಬಗ್ಗೆ ನಾವು ಅತಿಯಾಗಿ ಚಿಂತಿಸುವುದು ಬೇಡ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಅಂದರೆ ನಮ್ಮಲ್ಲಿ ಎಷ್ಟು ಬಲವಾದಂಥ ಒಂದು ನಂಬಿಕೆ ಇದೆ ಎನ್ನುವಂಥದ್ದನ್ನು, ನಮ್ಮ ಜ್ಞಾನ, ಕರ್ತನು ನಮಗೆ ಕೊಟ್ಟಂಥ ಜ್ಞಾನ, ನಮ್ಮ ಉತ್ಸಾಹ ಇವು ಹೆಚ್ಚಾಗಿದೆ ಇಲ್ಲವ ಅನ್ನುವಂಥದ್ದನ್ನು ನಾವು ಅಳಿದುಕೊಳ್ಳಬೇಕಾಗಿದೆ. ನಮ್ಮ ಜ್ಞಾನವನ್ನು ಕೊಡುವಂಥವನು ಕರ್ತನು, ನಮ್ಮ ಯೋಗ್ಯತೆಯನ್ನು ಹೆಚ್ಚಿಸುವಂಥವನು ಕರ್ತನು, ನಮಗೆ ಅಸ್ಥಿಭಾರವನ್ನು ಹಾಕಿರುವಂಥವನು ಕರ್ತನು. ಆ ಕಾರಣಕ್ಕೆ ನಾವು ಕರ್ತನ ಬಗ್ಗೆ ನಮ್ಮನ್ನು ನಾವು ಒಪ್ಪಿಕೊಳ್ಳೋಣ. ಕರ್ತನಿಗೆ ನಾವು ಯಾವತ್ತು ನಮ್ಮನ್ನು ನಾವು ಒಪ್ಪಿಕೊಳ್ತೇವೋ ಆಗ ಅದ್ಭುತಗಳನ್ನು ನೋಡುವುದಕ್ಕೆ ಸಾಧ್ಯ ಆಗ್ತದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಸ್ವಾಮಿ ಅಪ್ಪ, ನಮ್ಮ ಯೋಗ್ಯತೆಗಳಿಗಾಗಿ ನಾಗಾಲೋಟದಿಂದ ಓಡ್ತಾ ಇರ್ತಕ್ಕಂಥ ನಮ್ಮನ್ನು ಮನ್ನಿಸು ಸ್ವಾಮಿ.
ಅಪ್ಪ, ನಮ್ಮ ಪ್ರಾಣ, ಆತ್ಮ, ಶರೀರವನ್ನು ನಿಮ್ಮ ಪಾದದ ಸನ್ನಿಧಾನದಲ್ಲಿ ಒಪ್ಪಿಸ್ತೇವೆ ದೇವರೇ. ನಮಗೆ ದೇವರೇ ರಕ್ಷಣೆ ಎಂಬ ವಸ್ತ್ರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಆ ರಕ್ಷಣೆಯ ವಸ್ತ್ರವನ್ನು ಕಾಯ್ದುಕೊಂಡು ಈ ಲೋಕದ ಜೀವಿತದಲ್ಲಿ ಓಡುವುದಕ್ಕೆ ನಿಮ್ಮ ರಕ್ತ ಚೆಲ್ಲಿದ್ದಕ್ಕಾಗಿ ಸ್ತೋತ್ರಪ್ಪ. ನಮ್ಮ ಕುಟುಂಬಗಳ ಮೇಲೆ ರಕ್ಷಣೆ ವಸ್ತ್ರ ಕವಿಲಿ ಸ್ವಾಮಿ. ಒಂದು ಮಹಿಮೆಯ ಬೇಗ ನಮ್ಮ ಕುಟುಂಬಗಳನ್ನು ಮುಟ್ಲಿ ಸ್ವಾಮಿ. ಆ ಮಹಿಮೆಯ ಬೇಗದಿಂದ ನಮ್ಮ ಎಲ್ಲ ಸಮಸ್ತವು ಸರಿಯಾಗಲಿ ಸ್ವಾಮಿ. ನಮ್ಮನ್ನು ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್.